ಇದರ ಜೊತೆಗೆ ಕೆಲ ಸಚಿವರುಗಳು ಕೂಡ ಅದರಲ್ಲೂ ಈ ಕಾವೇರಿ ಕೊಳ್ಳದ ಭಾಗದ ಸಚಿವರುಗಳು CWRC CWMA ಆದೇಶ ವಿಚಾರವಾಗಿ ಬಹಳ ಕಿಡಿಕಾರ್ತಾ ಇದ್ದಾರೆ. ಬನ್ನಿ ಯಾರು ಏನು ಹೇಳಿದರೆ ಕೇಳೋಣ. ಕೇಂದ್ರದ ಮಂತ್ರಿಗಳು, ನಾನು ಯಾರೋ ಒಬ್ಬರನ್ನ ಕುರಿತು ಹೇಳ್ತಾ ಇಲ್ಲ, ಕೇಂದ್ರದ ಮಂತ್ರಿಗಳೆಲ್ಲ ಸೇರಿ ನಮಗೆ ಮೇಕೆದಾಟು ವಿಚಾರದಲ್ಲಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ನಾವು ಮೇಕೆದಾಟನ್ನು ಕಟ್ಬೋದು. ಈಗ ಕೇಂದ್ರದಲ್ಲೂ ಕೂಡ ಹೇಳಿದ್ದಾರೆ, ಲೋಕಸಭೆನಲ್ಲೋ ರಾಜ್ಯಸಭೆದಲ್ಲೋ ಹೇಳಿದ್ದಾರೆ ಮಂತ್ರಿಗಳು, ಯಾರ ಅವಶ್ಯಕತೆಯೂ ಇಲ್ಲ, ಕಟ್ಬೋದು ಮೇಕೆದಾಟು ಕಟ್ಟಲಿಕ್ಕೆ, ಏನು ಅವಶ್ಯಕತೆ, ಯಾರ್ದೋ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆ ಪರ್ಮಿಷನನ್ನು ಕೊಡಿಸ್ಬಿಟ್ರೆ ನನಗೆ ಗೊತ್ತಿರೋ ವಿಚಾರದ ಪ್ರಕಾರ ಗುಜರಾತು ಮತ್ತು ಮಧ್ಯಪ್ರದೇಶ ಮಧ್ಯೆ ಇದೇ ರೀತಿ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಇದಕ್ಕಿಂತ ದೊಡ್ಡದು ಡ್ಯಾಮ್ ಕಟ್ಟಿರೋದು, ಅದಕ್ಕೆ ಕೊಟ್ಟಿದ್ದಾರಂತೆ ಹಿಂದೆ ಕೇಂದ್ರ ಸರ್ಕಾರ, ಇದೇ ಕೇಂದ್ರ ಸರ್ಕಾರ ಕೊಟ್ಟಿದೆಯಂತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗೆ ಕ್ಲಿಯರೆನ್ಸ್ ಕೊಡಿಸ್ಬಿಟ್ರೆ ಕೇಂದ್ರದ ಮಂತ್ರಿಗಳು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕರ್ನಾಟಕದ ಬಗ್ಗೆ ಆಸಕ್ತಿ ವಹಿಸಿ ಆ ಕ್ಲಿಯರೆನ್ಸ್ ಕೊಡಿಸ್ಬಿಟ್ರೆ ನಾವು ಮೇಕೆದಾಟನ್ನು ಕಟ್ಕೋಬೋದು. ಮೇಕೆದಾಟು ಕಟ್ಕೊಂಡ್ಮೇಲೆ ನಮ್ಗೆ ಎಷ್ಟು ನೀರು ನಾವು ಶೇಖರಣೆ ಮಾಡಬೇಕು, ಎಷ್ಟು ಬಿಡಬೇಕು, ನಮ್ಗೆ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅಂತ ಮಾಡೋಕ್ಕಾಗ್ತದೆ. ನೀವು ಮೇಕೆದಾಟು ಯೋಜನೆನ ನೀವು ಮೇಕೆದಾಟು ಡ್ಯಾಮ್ನ ಕಟ್ಟೋಗಂಟನೂ ಕೂಡ ಈ ಚರ್ಚೆಗಳು, ಈ ಗೊಂದಲಗಳು ನಡೀತಾನೆ ಇರ್ತದೆ. ಇದಕ್ಕೆ ಅಂತಿಮ ರೂಪ ಕೊಡಬೇಕು ಅಂತಂದರೆ ನಮ್ಮ ಕೇಂದ್ರ ಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಗೆದ್ದೋಗೋರು ಲೋಕಸಭೆಯಲ್ಲಿ, ಅವರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಏನಾದರೂ ಕೂಡ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ಅಪ್ರಾಕ್ಸಿಮೇಟ್ಲಿ 1 TMC 12,000 ಅಂದರೆ 11,000ಕ್ಕೆ 1 TMC ಆಗುತ್ತೆ. 12,000 ಕ್ಯೂಸೆಕ್ಸ್ನ ಪರ್ ಡೇ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಈಗಾಗಲೇ ಕಳೆದ ಮೊದಲನೇ ಮೀಟಿಂಗ್ನಲ್ಲಿ 3,500 ಕ್ಯೂಸೆಕ್ಸ್ ಬಿಟ್ಟಾಗಲೇ ಕಷ್ಟ ಆಗಿ ನಾವು ಬಿಡಲಿಕ್ಕಾಗಿಲ್ಲ. ಜೊತೆಗೆ ಅದೇ ಟೈಮ್ನಲ್ಲಿ ಮಳೆ ಬಿದ್ದು ಕಬಿನಿಯಿಂದ ಜಾಸ್ತಿ ಹೋಗಿದೆ. ಮತ್ತೊಂದು ಕಡೆ ಈ ಆದೇಶದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರ ಈಗ ಚಿಂತನೆಯನ್ನ ನಡೆಸ್ತಾ ಇದ್ದು, ನಾಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆ ಸೇರೋರಿದ್ದಾರೆ. ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ತಜ್ಞರು ವಕೀಲರ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗ ಇರೋದು ಒಂದೇ ದಿನ ವಿಚಾರ ಅಂತಂದ್ರೆ, ಇವತ್ತು ಆಯ್ತು ಬಿಡಿ, ಇನ್ನಾರ್ದು ತಮಿಳುನಾಡು ಹಾಕಿರುವಂತ ಅರ್ಜಿಗೆ ಸಂಬಂಧಪಟ್ಟಂಗೆ ವಿಚಾರಣೆ ಇದೆ. ಆ ಅರ್ಜಿಯ ವಿಚಾರಣೆಯ ಜೊತೆಗೇನೆ ಸರ್ಕಾರ ಕೂಡ ತನ್ನ ತಕರಾರನ್ನ ಈಗ ಸಲ್ಲಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿಯೇ ನಾಳೆ ವಕೀಲರು ಹಾಗೆ ತಜ್ಞರ ಜೊತೆಗೆ ಒಂದು ಸಭೆ ಸೇರೋದಕ್ಕೆ ಈಗ ನಿರ್ಧರಿಸಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಮುಖ್ಯಮಂತ್ರಿಗಳಿರ್ತಾರೆ, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಟೆಕ್ನಿಕಲ್ ಅಡ್ವೈಸರ್ಸ್ಗಳಿರ್ತಾರೆ, ಹಿರಿಯ ವಕೀಲರು ಹಾಗೆ ಇನ್ನಿತರ ಕೆಲ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಸೇರೋರಿದ್ದಾರೆ.